ಬಿಗ್ ಬಾಸ್ ಅಂತೂ ಇಂತೂ ಫಿನಾಲೆಗೆ ಕೌಂಟ್ ಡೌನ್ ಶುರು ಆಯ್ತ್ರಿ. ಇಷ್ಟು ದಿನಗಳ ಕಾಲ 3 ತಿಂಗಳ ಕಾಲ ಅವ್ರು ಚೆನ್ನಾಗಿ ಆಡಿದ್ರು, ಇವ್ರು ಚೆನ್ನಾಗಿ ಆಡಿದ್ರು, ಇವ್ರನ್ನ ಗೆಲ್ಲಿಸ್ಬೇಕು, ಇವರೇ ನಮ್ಮ ಸ್ಪರ್ಧಿಗಳು, ಇವರೇ ನಮ್ಮ ವಿನ್ನರು ಅಂತ ನಾವು ಬಡ್ದಾಡ್ಕೊಳ್ತಾ ಇದ್ವಿ, ನಾವೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ವಿ. ಆದರೆ ಅಂತೂ ಇಂತೂ ಕೌಂಟ್ ಡೌನ್ ಶುರು ಆಯ್ತ್ರಿ. ಇನ್ನೇನು ಒಂದು ದಿನ ಬಾಕಿ. ನಾಳೆ ಭಾನುವಾರ ಬಹಳ ಅದ್ಭುತವಾಗಿ ಯಾರು ಗೆಲ್ತಾರೆ, ಏನು ಕತೆ, ಕಪ್ ಹಿಡ್ಕೊಂಡು ಹೊರಗಡೆ ಬರ್ತಾರೆ. ಬಟ್ ಈ ಬಾರಿ ಯಾರು ಗೆಲ್ಲೋದು ಅನ್ನುವುದು ಸಾಕಷ್ಟು ಕುತೂಹಲ. ಅದರ ಜೊತೆಗೆ ಇರುವಂಥ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಟಾಪ್ ರೀ. ಒಬ್ಬರಿಗಿಂತ ಒಬ್ಬರು ವಿಭಿನ್ನ, ಅವರ ವ್ಯಕ್ತಿತ್ವಗಳ ಆಟ ಇಲ್ಲಿ. ಸೊ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಫಿನಾಲೆಗೆ ಕೌಂಟ್ ಡೌನ್ ಶುರು ಆಗಿದೆ, ಸ್ಟಾರ್ಟ್ ಆಗಿದೆ ಇದೀಗ. ಬಿಗ್ ಬಾಸ್ ಸೀಸನ್ ಗೆಲ್ಲೋದು ಯಾರು ಹಾಗಾದ್ರೆ? ಯಾರೀ ಗೆಲ್ಲೋದು? ಯಾರು ಗೆಲ್ಲಬೇಕು ಹಾಗಾದ್ರೆ? ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ? ಯಾರ ಮುಡಿಗೆ ಕಪ್ಪು ಹಾಗಾದ್ರೆ? ಶೋಮ್ಯಾನ್ ಗೆಲ್ಲಿ ಗೆಲ್ತಾರ ಅಥವಾ ಅಶ್ವಿನಿ, ಧನುಷ್ ಇದೆಯಾ ಚಾನ್ಸ್ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಮತ್ತೊಂದು ಕಡೆ ರಘು, ಕಾವ್ಯ, ರಕ್ಷಿತಾ ಟಾಪ್ ಅಲ್ಲೂ ಕೂಡ ಇದ್ದಾರೆ ಸ್ವಾಮಿ. ಯಾರನ್ನು ಬೇಕಾದ್ರೂ ಕೂಡ ಇಲ್ಲಿ ಹೇಳಕ್ಕಾಗೋದಿಲ್ಲ. ಕೊನೆ ಸಮಯದಲ್ಲಿ, ಕೊನೆ ಮೂಮೆಂಟ್ ನಲ್ಲಿ ಕೂಡ ಬದಲಾವಣೆ ಆಗಬಹುದು. ರನ್ನರ್ ಯಾರಾಗ್ತಾರೆ, ವಿನ್ನರ್ ಯಾರಾಗ್ತಾರೆ ಹಾಗಾದ್ರೆ? ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇದು ಬಿಗ್ ಬಾಸ್ ಪ್ರೀ ಫಿನಾಲೆ, ಗ್ರ್ಯಾಂಡ್ ಫಿನಾಲೆ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಪ್ರೀ ಫಿನಾಲೆ ರೀ. ಸೊ ಒಂದು ಕಡೆ ನಾಳೆ ಬಹಳ ಅದ್ಭುತವಾದಂಥ ಗ್ರ್ಯಾಂಡ್ ಫಿನಾಲೆ. ಯಾರು ಗೆಲ್ತಾರೆ, ಯಾರು ಗೆದ್ದು ಬೀಗ್ತಾರೆ ಅನ್ನುವಂಥದ್ದು. ಒಂದು ಕಡೆ ಸಾಕಷ್ಟು ಚಾನ್ಸಸ್ ಇದೆ ನೋಡಿ, ಗಿಲ್ಲಿನೇ ಗೆಲ್ತಾರೆ ಅನ್ನುವಂಥದ್ದು, ಗಿಲ್ಲಿನೇ ಗೆಲ್ಲಬೇಕು ಅನ್ನುವಂಥದ್ದು ಅಭಿಮಾನಿಗಳ ಕೂಗು. ಮತ್ತೊಂದು ಕಡೆ ಅಶ್ವಿನಿ ಗೌಡ ಅವರು ಗೆಲ್ಲಬೇಕು, ಇಲ್ಲ ಮತ್ತೊಂದು ಕಡೆ ರಕ್ಷಿತಾ ಗೆಲ್ಲಬೇಕು, ಇಲ್ಲ ಮತ್ತೊಂದು ಕಡೆ ಧನುಷ್ ಗೆಲ್ಲಬೇಕು, ಇಲ್ಲ ರಘು ಗೆಲ್ಲಬೇಕು, ಕಾವ್ಯ ಗೆಲ್ಲಬೇಕು ಅನ್ನುವಂಥದ್ದು. ಈ ರೀತಿಯಾಗಿ ಪೈಪೋಟಿ ನಡೀತಾ ಇದೆ. ಬಟ್ ಇವತ್ತು ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಹೊರಗಡೆ ಬರ್ತಾರೆ ಅನ್ನುವಂಥದ್ದು. ಯಾಕಂದರೆ ಇಬ್ಬರು ಇವತ್ತು ಹೊರಗೆ ಬರಲೇಬೇಕು. ಸೊ ನಾಳೆ 3 ದಿನ ಅಂತಂದರೆ 3 ಜನರಲ್ಲಿ ಒಬ್ಬರು ವಿನ್ ಆಗ್ತಾರೆ, ಮತ್ತೊಬ್ಬರು ರನ್ನರ್ ಅಪ್ ಆಗ್ತಾರೆ, ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಸೊ ಸಾಕಷ್ಟು ಜನರಿಗೆ ಕುತೂಹಲ ಕೆರಳಿಸಿರುವಂಥದ್ದು ಬಿಗ್ ಬಾಸ್. ಸೊ ನಾವು ಏನಪ್ಪ ಅಂತಂದರೆ ಬಿಗ್ ಬಾಸ್ ಮೇಲೆ ಇರುವಂಥ ಪ್ರೀತಿ, ಬಿಗ್ ಬಾಸ್ ಮೇಲೆ ಇರುವಂಥ ಆ ಕುತೂಹಲ ಒಂದು ಕಡೆ ಗಮನಿಸ್ತಾ ಹೋದರೆ ಈ ಬಾರಿ ಈ ಸೀಸನ್ನಲ್ಲಿ ಸಾಕಷ್ಟು ಪ್ರೀತಿಯನ್ನು ಗಳಿಸಿರುವಂಥದ್ದು ಅಂತಂದರೆ ಗಿಲ್ಲಿ. ಸೊ ಗಿಲ್ಲಿ ಮೇಲೆ ಇರುವಂಥ ಪ್ರೀತಿ, ಗಿಲ್ಲಿ ತೋರಿಸ್ತಾ ಇರುವಂಥ ಆ ಒಂದು ರೀತಿಯಾದಂಥ ಡೈಲಾಗ್ಗಳು, ಗಿಲ್ಲಿಗೆ ಇರುವಂಥ ಫ್ಯಾನ್ ಬೇಸ್ ನಿಜವಾಗ್ಲೂ ಕೂಡ ಇತಿಹಾಸವನ್ನು ಬರೆದಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಗಿಲ್ಲಿ ದಾಖಲೆಯನ್ನು ಬರೆದಿದ್ದಾರೆ. ಸೊ ಈಗ ವಂಶದ ಕುಡಿಯೂ ಕೂಡ ಅಲ್ಲೇನೋ ಕಮ್ಮಿ ಏನಿಲ್ಲ ಕಂಡ್ರೆ ಸ್ವಾಮಿ, ಅವರು ಕೂಡ ಒಂದು ಕಡೆ ದಾಖಲೆ ಬರಿತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಾ ಇರ್ಬೋದು ನೋಡಿ. ರಘು ಮತ್ತು ರಕ್ಷಿತಾಗೂ ಕೂಡ ವಿನ್ನರ್ ಆಗುವ ಚಾನ್ಸಸ್ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇಂದು ಬಿಗ್ ಬಾಸ್ ಪ್ರೀ ಫಿನಾಲೆ, ಗ್ರ್ಯಾಂಡ್ ಫಿನಾಲೆ. ಕಿಚ್ಚ ಸುದೀಪ್ ಅವರು ಕೈ ಎತ್ತೋ ಆ ಒಂದು ಕೈ ಯಾರ್ದು ಹಾಗಾದ್ರೆ? ಯಾರ್ದಾಗುತ್ತೆ? ಕರ್ನಾಡ ಜನರಲ್ಲಿ ಹೆಚ್ಚಿದಂಥ ಕುತೂಹಲ ಒಂದು ಕಡೆ. ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು? ಕರೆ ಮಾಡಿ ಮಾತನಾಡಿ. ಸೊ ಎಲ್ಲರೂ ಕೂಡ ಮಾತಾಡೋಣ, ಯಾರು ವಿನ್ ಆಗಬಹುದು ನೋಡಿ. ಇಲ್ಲಿ ಗಿಲ್ಲಿ ಆಗಬೇಕಾ, ಅಶ್ವಿನಿ ಆಗಬೇಕಾ, ಧನುಷ್ ಆಗಬೇಕಾ, ಅಥವಾ ರಕ್ಷಿತಾ ಆಗಬೇಕಾ, ರಘುವರ ಆಗಬೇಕಾ, ಕಾವ್ಯ ಅವರು ಆಗಬೇಕಾ? ಯಾರಾಗ್ತಾರೆ ನಿಮ್ಮ ಪ್ರಕಾರ? ಯಾಕಂದರೆ ಈಗಾಗಲೇ ವೋಟಿಂಗ್ ಪ್ರಕಾರ ಅಂತ ಬಂದಾಗ ಗಿಲ್ಲಿ ದಾಖಲೆ ಬರೆದು ಬಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಗಿಲ್ಲಿ ದಾಖಲೆ ಬರೆದಿದ್ದಾರೆ. ಅದರ ಹೊರತಾಗಿಯೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಅಶ್ವಿನಿ ಗೌಡ ಗೆಲ್ಲಬಹುದು, ಧನುಷ್ ಗೆಲ್ಲಬಹುದು, ರಘು ಅವರು ಗೆಲ್ಲಬಹುದು, ಸೊ ಮತ್ತೊಂದು ಕಡೆ ರಕ್ಷಿತಾ ಗೆಲ್ಲಬಹುದು. ಈ ರೀತಿಯಾದಂಥ ಮಾತುಗಳು. ಯಾಕೆ ಅಂತಂದರೆ ಗಿಲ್ಲಿ ಅವರ ವ್ಯಕ್ತಿತ್ವ ಅದೆಷ್ಟೇ ಮನೋರಂಜನೆ ಕೊಟ್ಟಿದ್ದಾರೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಒಂದು ಕಡೆ ಹೇಳ್ತಾರೆ, ಜೋಕರ್ಗೆ ಇಡೀ ಸೀಸನ್ ಒಂದು ಕಡೆ ಗಮನಿಸ್ತಾ ಹೋದರೆ ಇಡೀ ಗೇಮನ್ನು ಬದಲಾಯಿಸುವಂಥ ತಾಕತ್ತಿರುವಂಥದ್ದು ಜೋಕರು. ಆ ಜೋಕರ್ ಯಾರು ಅಂತಂದಾಗ ಆ ಗೇಮನ್ನು ಬದಲಾವಣೆ ಮಾಡುವಂಥದ್ದು, ಎಲ್ಲರನ್ನ ನಗಿಸುವಂಥ ಕೆಲಸ, ಇಡೀ ಗೇಮನ್ನು ಚೇಂಜ್ ಮಾಡುವಂಥ ವ್ಯಕ್ತಿತ್ವ. ಅದಕ್ಕೆ ಹೇಳೋದು, ಕಟಾಯಿಸೋದು ಅಂತ ಯಾರಿಗೆ ಹೆಂಗೆ ಏನು ಕತೆ ಅನ್ನೋದನ್ನು ಗಿಲ್ಲಿಗೆ ಭಾಳ ಅದ್ಭುತವಾಗಿ ಗೊತ್ತಿತ್ತು. ಸೊ ಎಲ್ಲಿ ಹೇಗೆ ಮಾತಾಡಬೇಕು, ಎಲ್ಲಿಗೆ ಯಾರಿಗೆ ಟಾಂಗ್ ಕೊಡಬೇಕು, ಎಲ್ಲಿ ಮನೋರಂಜನೆ ಕೊಡಬೇಕು, ಎಲ್ಲಿ ಕ್ಯಾಮ್ರಾ ಇದೆ, ಅದು ಇದು ಎಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಇಡೀ 11 ಸೀಸನ್ನು ಕೂಡ ನೋಡ್ಕೊಂಡು ಬಂದಂಥ ವ್ಯಕ್ತಿ. ಸರಿ ಸುಮಾರು 7 ತಿಂಗಳಿಂದ ರೆಡಿಯಾಗಿದ್ರಿ ವ್ಯಕ್ತಿ. 7 ತಿಂಗಳಿಂದ ರೆಡಿಯಾಗಿದೆ, ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅವರಿಗೆ ಗೊತ್ತಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರಬೇಕು, ಯಾವ ಮುಗ್ಧತೆಯನ್ನು ತೋರಿಸ್ಬೇಕು, ಯಾವ ಪ್ರೀತಿಯನ್ನು ತೋರಿಸ್ಬೇಕು, ಯಾವ ಡೈಲಾಗನ್ನು ಹೊಡಿಬೇಕು, ಯಾವ ಹಾಡುಗಳನ್ನು ಹಾಡಬೇಕು, ಯಾರನ್ನ ಅಲ್ಲಿ ಒಂದು ಕಡೆ ಗೆದ್ದು ಬೀಗಬೇಕು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿತ್ತು. ಮತ್ತೊಂದು ಕಡೆ
ರಕ್ಷಿತಾ ಅವರ ವಿಚಾರ ಅಂತ ಬಂದಾಗ ಸಹಜವಾಗಿ ನಾವು ಗಮನಿಸ್ತಾ ಇರುವಂಥದ್ದು ರಕ್ಷಿತಾ ಅವರ ನೇರ ನುಡಿ, ಅವರ ವ್ಯಕ್ತಿತ್ವ, ಭಾಳ ಅದ್ಭುತವಾದಂಥ ಲಾಯಾಲಿಟಿ. ಸೊ ಯಾರಿಗೂ ಕೂಡ ಬೇಸರ ಆಗುವಂಥ ರೀತಿಯಾಗಿ ಆಗಿರ್ಬೋದು, ಯಾರಿಗೋ ಒಂದಿಷ್ಟು ಬೇಜಾರು ಆಗಿದೆ ಅಂತಂದಾಗಲೂ ಕೂಡ ತಾನು ಬೇಜಾರು ಮಾಡಿಕೊಂಡು ಒಂದಿಷ್ಟು ಕೂರುವಂಥ ಹುಡುಗಿ. ಇಷ್ಟೇ ವಯಸ್ಸಿನಲ್ಲಿ ನಿಜವಾಗ್ಲೂ ಕೂಡ ನೋಡ್ತಾ ಹೋದರೆ ಈ ವಯಸ್ಸಿನಲ್ಲೂ ಕೂಡ ಆ ಮೆಚುರಿಟಿ, ಆ ಮುಗ್ಧತೆ, ಆ ಪ್ರೀತಿ, ಅದರ ಜೊತೆಗೆ ಅವರಿಗೆ ಇರುವಂಥ ಒಂದು ಆ ಲಾಯಲಿಟಿ ಇದೆ ಅಲ್ರಿ, ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕಾಗಿರುವಂಥದ್ದು. ಅವರ ಬೇಡಿಕೆಗಳನ್ನು ಗಮನಿಸ್ತಾ ಹೋದಾಗ ಇಡೀ ಕರ್ನಾಟಕ ಜನತೆ ಫಿದಾಗೋಗ್ಬಿಡ್ತು. ಸೊ ಮೀನುಗಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಕಡೆ ಹುಲಿ ಕುಣಿತ ಆಗಿರ್ಬೋದು, ಕರ್ನಾಟಕ ಜನತೆಯನ್ನು ಯಾವ ರೀತಿಯಾಗಿ ಮನೋರಂಜಿಸಬೇಕು ಅನ್ನೋದ್ರ ಬಗ್ಗೆ. ಯಾಕಂದರೆ ಹಲೋ ಫ್ರೆಂಡ್ಸ್ ಅಂತ ಅನ್ಕೊಂಡೆ ಬಿಗ್ ಬಾಸ್ ಮನೆಗೆವರೆಗೂ ಕೂಡ ಬರ್ತಾರೆ ಅಂತಂದರೆ ಅದು ರಕ್ಷಿತಾನೆ. ಸೊ ಮತ್ತೊಂದು ಕಡೆ ರಘು ಅವರು ಸಿಕ್ಕಾಪಟ್ಟೆ ಹೈಟು, ವೇಟು, ನೋಡೋದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಾಂಗು, ಆದರೆ ಮಗುವಿನಂಥ ಮನಸ್ಸು. ಸೊ ನಿಜವಾಗ್ಲೂ ಕೂಡ ಗಿಲ್ಲಿ ಹಾಗೂ ರಘು ಅವರ ಫ್ರೆಂಡ್ಶಿಪ್ಪು ಅಂತ ಬಂದಾಗ ಈ ಮನೆಯಲ್ಲಿ ಸೊ ಹೋದ ಸೀಸನ್ನಲ್ಲಿ ಧನು ಮತ್ತು ಹನುಮಂತಂದು ಹೆಂಗಿತ್ತು, ಆ ಸೀಸನ್ನಲ್ಲಿ ಸಂತು ಮತ್ತು ಪಂತುದು ಯಾವ ರೀತಿ ಆಗಿತ್ತು, ಈ ಸೀಸನ್ನಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿ ಹಾಗೆ ರಘು ಅವರ ಒಂದಿಷ್ಟು ಸ್ನೇಹ, ಆ ಪ್ರೀತಿಯ ಕಾಣಿಸ್ತಾ ಇತ್ತು. ಸೊ ಎಷ್ಟೇ ಜಗಳ ಆಡ್ತಾರೆ, ಬಡ್ದಾಡ್ತಾರೆ, ಆದರೂ ಕೂಡ ಆ ಪ್ರೀತಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ರಘು ಅವರು ಭಾಳಷ್ಟು ಸ್ಟ್ರಾಂಗ್ ಅಂದ್ಕೊಂಡಿದ್ವಿ, ಹಂಗಪ್ಪ ಹಿಂಗಪ್ಪ ಅಂದ್ಕೊಂಡಿದ್ವಿ, ಆದರೆ ಅವರಲ್ಲಿರುವಂಥ ವ್ಯಕ್ತಿತ್ವ, ಅವರಲ್ಲಿರುವಂಥ ಮುಗ್ಧತೆ, ಅವರಲ್ಲಿರುವಂಥ ಆ ಮಗುವಿನ ಮನಸ್ಸು ನಿಜವಾಗ್ಲೂ ಕೂಡ ಕರ್ನಾಟಕ ಜನರ ಪ್ರೀತಿಯನ್ನು ಗಳಿಸುವಂಥ ಕೆಲಸ ಮಾಡ್ತಾರೆ. ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಕೂಡ ಒಂದು ವಾರದಿಂದ ಗೇಮ್ ಚೇಂಜನ್ನು ಮಾಡ್ತಾರೆ, ಭಾಳ ಅದ್ಭುತವಾಗಿ ಆಡಿದ್ದಾರೆ. ಯಾಕೆ ಅಂತಂದರೆ ಒಂದೊಂದು ಪ್ರೋಮೋಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಇಲ್ಲ ಅಂತಂದರೆ ಆ ಬಿಗ್ ಬಾಸ್ ಪ್ರೋಮೋನೇ ಇಲ್ಲ ರೀ, ಅಷ್ಟರ ಮಟ್ಟಿಗೆ ಹೈಲೈಟ್ ಆಗೋಗ್ಬಿಟ್ಟಿದ್ರು. ಸೊ ಎಲ್ಲಾದರೂ ಕೂಡ ಯಾರ ಜೊತೆ ಆದರೂ ಕೂಡ ಫೈಟ್ ಮಾಡೋಕ್ಕೂ ಕೂಡ ರೆಡಿ ಆಗಿದ್ರು, ಗೇಮಲ್ಲೂ ಕೂಡ ಸೈ, ಡ್ಯಾನ್ಸಲ್ಲೂ ಕೂಡ ಸೈ, ಏನೇ ಮಾತಾಡಿದ್ರು ಕೂಡ ನೇರ ನುಡಿ ಅಂತಂದರೆ ಅದರಲ್ಲೂ ಕೂಡ ನಾಯಕತ್ವ ಗುಣ ಇರುವಂಥ ಅಶ್ವಿನಿ ಗೌಡ ಅವರು ಭಾರಿ ಅದ್ಭುತವಾಗಿ ಆಡುವಂಥ ಕೆಲಸ ಮಾಡಿದ್ರು. ಅವರು ಕೂಡ ಗೆಲ್ಲುವಂಥ ಚಾನ್ಸಸ್ ಇದೆ. ಮತ್ತೊಂದು ಕಡೆ ಧನುಷು ಭಾಳಷ್ಟು, ಸೊ ಅವರಿಗೂ ಕೂಡ ಬೇಜಾರಾಗಬಾರ್ದು, ಇವರಿಗೂ ಕೂಡ ಬೇಜಾರಾಗಬಾರ್ದು. ಸೊ ಹೇಳುವಂಥ ರೀತಿ, ಆ ಧನುಷ್ ಅನ್ನುವಂಥ ಆ ವ್ಯಕ್ತಿತ್ವ ಇದೆಯಲ್ಲ, ನಿಜವಾಗ್ಲೂ ಕೂಡ ಸಾಕಷ್ಟು ಕರ್ನಾಟಕ ಜನತೆ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಮೆಚ್ಚಿದ್ದಾರೆ. ಅವರ ಸೀರಿಯಲ್ ಮೂಲಕವೂ ಕೂಡ ಭಾಳ ಅದ್ಭುತವಾಗಿ ಹೆಸರನ್ನು ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ಅವರ ವ್ಯಕ್ತಿತ್ವವನ್ನು ಎಲ್ಲೂ ಕೂಡ ಬಿಟ್ಕೊಡುವಂಥ ಕೆಲಸ ಮಾಡಲಿಲ್ಲ. ಹೇಗಿದ್ದೀನಿ, ಯಾವ ರೀತಿಯಾಗಿ ಸಾಫ್ಟ್ ಆಗಿದ್ದೀನಿ ಅಂದರೆ ನಿಜವಾಗ್ಲೂ ಕೂಡ ಟಾಸ್ಕ್ ಮಾಸ್ಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಆಟಕ್ಕೆ ಇಳಿದ್ರೆ ಧನುಷ್ ಯಾರು ಅನ್ನೋದನ್ನು ಪ್ರೂವ್ ಮಾಡುವಂಥ ವ್ಯಕ್ತಿತ್ವ. ಸೊ ಮತ್ತೊಂದು ಕಡೆ ಕಾವ್ಯ ಅವರು ಕೂಡ ಗಮನಿಸ್ತಾ ಹೋದರೆ ಈ ಸೀಸನ್ನಲ್ಲಿ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಕಳಪೆಗೆ ಹೋಲಾರ್ದಂಥ ವ್ಯಕ್ತಿ ಅಂತಂದರೆ ಅದು ಕಾವ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸಾಕಷ್ಟು ಜನ ಎಷ್ಟೇ ಬಿಗ್ ಬಾಸ್ ಮನೆಗೆ ಬಂದಂಥ ಒಂದಿಷ್ಟು ಈ ಸ್ಪರ್ಧಿಗಳಲ್ಲಿ ಒಂದಿಲ್ಲ ಅಥವಾ ಎರಡು ಬಾರಿ ಆದರೂ ಕೂಡ ಕಳಪೆಗೆ ಹೋಗಿರ್ತಾರೆ, ಬಟ್ ಕಾವ್ಯ ಎಲ್ಲೂ ಕೂಡ ಹೋಗಲಿಲ್ಲ. ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಅವರ ಆಟ ಆಗಿರ್ಬೋದು, ಅವರ ಮನೆಯಲ್ಲಿ ತೊಡ್ಕೊಳ್ಳುವಂಥ ಆಟ ಆಗಿರ್ಬೋದು, ಎಲ್ಲವೂ ಕೂಡ ಭಾಳ ಅದ್ಭುತವಾಗಿ ಆಡಿದ್ರು. ಎಲ್ಲವೂ ಕೂಡ ನೇರವಾಗಿ ಮಾತಾಡುವಂಥ ಕೆಲಸವೂ ಕೂಡ ಮಾಡ್ತಾಯಿದ್ರು. ಅಶ್ವಿನಿ ಗೌಡ ಅವರ ವಿಚಾರಕ್ಕೆ ಆಗಿರ್ಬೋದು, ಯಾರ ಜೊತೆ ಆದರೂ ಕೂಡ ಫೈಟ್ ಬಿದ್ದಂಥ ಸಂದರ್ಭದಲ್ಲಿ ಭಾಳ ಅದ್ಭುತವಾಗಿ ಆಡಿದ್ರು. ಆದರೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ಗಿಲ್ಲಿಯಿಂದನೇ ಇಲ್ಲಿವರೆಗೂ ಬಂದಿದ್ದೀರಾ ಅಂತ. ಬಟ್ ನೋ, ಯಾಕೆ ಅಂತಂದರೆ ಅವರು ಕೂಡ ಆಟ ಆಡಿದ್ದಾರೆ ರೀ, ಅವ್ರಿಗೂ ಕೂಡ ಒಂದಿಷ್ಟು ಚಾನ್ಸ್ ಸಿಕ್ಕಿದೆ, ಅವರು ಕೂಡ ನಾನು ಏನು ಅನ್ನುವಂಥದ್ದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ಇಲ್ಲೂ ಕೂಡ ಗಿಲ್ಲಿಯಿಂದಾನೇ ಬಂದಿದ್ದೀವಿ ಅನ್ನುವಂಥದ್ದು ಏನಿಲ್ಲ. ಸೊ ಸಾಕಷ್ಟು ಅದಕ್ಕೆಲ್ಲ ಹೇಳೋದು, ಕಿಚ್ಚ ಅವರು ಒಂದಿಷ್ಟು ಲೆಟರ್ಗಳನ್ನು ಕಳಿಸ್ತಾರಲ್ಲ, ಕಲ್ಲುಗಳು ಸಾಕಷ್ಟು ಬಿದ್ದರೂ ಕೂಡ ಮನುಷ್ಯ ಸಾಯೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆ ರೀತಿಯಾಗಿ ನಮ್ಮ ಮೇಲೆ ಭಾಳಷ್ಟು ಆರೋಪಗಳು ಬಂದರೂ ಕೂಡ ಅದು ಸಾಬೀತಾಗೋದು ಭಾಳ ಕಷ್ಟ ಅಂತ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ಭಾಳಷ್ಟು ಈ ಪ್ರೀತಿ ಸ್ನೇಹವನ್ನು ತೋರಿಸುವಂಥ ಕೆಲಸವನ್ನು ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ರಘು ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಸೊ ಎಲ್ಲರೂ ಕೂಡ ಧನುಷ್ ಆಗಿರ್ಬೋದು, ಎಲ್ಲರೂ ಕೂಡ ಅದ್ಭುತವಾಗಿ ತೋರಿಸುವಂಥ ಕೆಲಸ ಮಾಡಿದ್ದಾರೆ. 6 ಜನರ ವ್ಯಕ್ತಿತ್ವಗಳು ಸಿಕ್ಕಾಪಟ್ಟೆ ಬೇರೆ ಬೇರೆ ರೀತಿ ಆದರೂ ಕೂಡ ಕರ್ನಾಟಕ ಜನರಿಗೆ ಯಾವುದು ಇಷ್ಟ ಆಗಿದೆ ಅನ್ನೋದ್ರ ಕೂಡ ಭಾಳಷ್ಟು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ನೋಡೋಣ ಯಾರ್ಯಾರು ಕರೆ ಮಾಡ್ತಾರೆ. ಗಿಲ್ಲಿ ಗೆಲ್ಲಬೇಕಾ, ಅಶ್ವಿನಿ ಗೌಡ ಗೆಲ್ಲಬೇಕಾ, ಧನುಷ್ ಗೆಲ್ಲಬೇಕಾ, ರಕ್ಷಿತಾ ಗೆಲ್ಲಬೇಕಾ, ಕಾವ್ಯ ಗೆಲ್ಲಬೇಕಾ, ಅದೆಲ್ಲವೂ ಕೂಡ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ಬಿಗ್ ಬಾಸ್ ಇತಿಹಾಸದಲ್ಲಿ ದಾಖಲೆ ಬರೆದಂಥ ಗಿಲ್ಲಿ ಅವರು